ಜುಗಾರಿ ಹಿಲ್ಸ್ ಅನ್ನೋದು ಕೇವಲ ಒಂದು ಬೆಟ್ಟ ಅಲ್ಲ, ಅದು ಜೀವಂತ ಶಕ್ತಿ. ಸೂರ್ಯಾಸ್ತದ ನಂತರ ಆ ಬೆಟ್ಟ ಉಸಿರಾಡಲು ಶುರು ಮಾಡುತ್ತೆ. ಗಾಳಿ ಮನುಷ್ಯರ ಹೆಸರನ್ನು ಕರೆಯುವ ಹಾಗೆ ಬೀಸುತ್ತೆ. ಇಲ್ಲಿಗೆ ಹೋದವರು ಕಾಣೆಯಾಗೋದಿಲ್ಲ, ಅವರು ಇಲ್ಲೇ ಉಳಿದುಕೊಳ್ತಾರೆ. ಒಮ್ಮೆ ಈ ಬೆಟ್ಟದೊಳಗೆ ಕಾಲಿಟ್ರೆ ನಿನ್ನ ನೆರಳು ಕೂಡ ನಿನ್ನದಾಗಿರಲ್ಲ. ರಾತ್ರಿ ಆಳವಾಗುತ್ತಾ ಹೋಗುವಂತೆ ಮರಗಳು ಚಲಿಸುತ್ತವೆ, ಕಲ್ಲುಗಳು ಕಣ್ಣುಗಳಂತೆ ನೋಡುವಂತೆ ಕಾಣುತ್ತವೆ. ನೀನು ಕೇಳುವ ಧ್ವನಿಗಳು ಹೊರಗಿನಿಂದಲ್ಲ, ಅವು ನಿನ್ನ ತಲೆಯೊಳಗಿಂದಲೇ ಮಾತಾಡುತ್ತವೆ. ಜುಗಾರಿ ಹಿಲ್ಸ್ಗೆ ಭಯ ಅನ್ನೋದೇ ಆಹಾರ, ಅದೇ ಬಾಗಿಲು. ಭಯಪಟ್ಟ ಕ್ಷಣದಿಂದಲೇ ಆ ಶಕ್ತಿ ನಿನ್ನ ಹೃದಯದ ಬಡಿತವನ್ನು ಎಣಿಸತೊಡಗುತ್ತೆ. ಹಳೆಯ ದೇವಾಲಯದ ಒಳಗೆ ಬಿದ್ದ ರಕ್ತದ ಗುರುತುಗಳು ಕಥೆಗಳಲ್ಲ, ಅವು ಇಲ್ಲಿ ಸಿಲುಕಿದ ಆತ್ಮಗಳ ಸಹಿ. ಗುಹೆಯ ಒಳಗೆ ನಿಂತಿರುವ ಮುದುಕ ಅಜ್ಜ ಒಬ್ಬ ವ್ಯಕ್ತಿಯಲ್ಲ, ಅವನು ಈ ಬೆಟ್ಟದ ಮುಖ. ಅವನ ಕಣ್ಣುಗಳಲ್ಲಿ ಬೆಳಕಲ್ಲ, ನಿನ್ನ ಭವಿಷ್ಯ. ನೀನು ಓಡಲು ಪ್ರಯತ್ನಿಸಿದ ಕ್ಷಣ ನೆಲ ನಿನ್ನ ಕಾಲುಗಳನ್ನು ಹಿಡಿಯುತ್ತದೆ, ಗೋಡೆಗಳಿಂದ ಕೈಗಳು ಹೊರಬರುತ್ತವೆ, ಗಾಳಿ ನಿನ್ನ ಉಸಿರನ್ನು ಕಸಿದುಕೊಳ್ಳುತ್ತದೆ. ಕೊನೆಗೆ ನೀನು ಅರ್ಥ ಮಾಡಿಕೊಳ್ಳುತ್ತೀಯ, ಜುಗಾರಿ ಹಿಲ್ಸ್ ಯಾರನ್ನೂ ಕೊಲ್ಲಲ್ಲ, ಅದು ಅವರ ದೇಹದೊಳಗೆ ಪ್ರವೇಶಿಸಿ ಬದುಕುತ್ತದೆ. ಇವತ್ತು ನೀನೀ ಕಥೆ ಕೇಳ್ತಿದ್ರೆ ನೆನಪಿಟ್ಕೋ, ಈ ಬೆಟ್ಟ ಕೇಳುತ್ತೆ, ನೋಡುತ್ತೆ ಮತ್ತು ಕಾಯುತ್ತೆ ಮುಂದಿನ ದೇಹಕ್ಕಾಗಿ.